ಇವತ್ತು NDA ಸಭೆ ನಡೆಯೋ ಮುಂಚಿತವಾಗಿ ಅಥವಾ ಸಭೆಗೆ ಬರೋ ಸಂದರ್ಭದಲ್ಲಿ ದೇಶದ ಸಂವಿಧಾನದ ಪ್ರತಿಗೆ ನರೇಂದ್ರ ಮೋದಿ ಅವರು ನಮಸ್ಕರಿಸಿದ್ದಾರೆ. ವೇದಿಕೆ ಹತ್ತೋ ಮುಂಚೆ ಸಂವಿಧಾನದ ಪ್ರತಿಗೆ ನಮನ ಮಾಡಿದ್ದಾರೆ. NDA ಸಭೆಯಲ್ಲಿ ಕಂಡುಬಂದಂತ ಅಪರೂಪದ ದೃಶ್ಯ ಇದು. ಹಣೆಯನ್ನ ತಗುಲಿಸಿ ನಮಸ್ಕರಿಸಿದ್ದಾರೆ ಪ್ರಧಾನಿ. ಎಲೆಕ್ಷನ್ನಲ್ಲಿ ಒಂದು ಕ್ಯಾಂಪೇನ್ ನಡೆದಿತ್ತು ಇಂಡಿಯಾ ಮೈತ್ರಿಕೂಟದ ಕಡೆಯಿಂದ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾದರೆ ಈ ದೇಶದಲ್ಲಿ ಸಂವಿಧಾನ ಉಳಿಯಲ್ಲ, ಸಂವಿಧಾನ ಬದಲಾಯಿಸ್ತಾರೆ, ಈ ರೀತಿಯೆಲ್ಲ ಆರೋಪಗಳನ್ನು ಇಂಡಿಯಾ ಮೈತ್ರಿಕೂಟ ಮಾಡಿತ್ತು. ಆದರೆ ಇವತ್ತು ಅವರು NDA ಮೈತ್ರಿಕೂಟದ ಸಭೆಯಲ್ಲಿ ಭಾಗಿಯಾಗೋದಕ್ಕಿಂತ ಮುಂಚೆ ಅಥವಾ ಬಂದ ಕೂಡಲೇ ಅಲ್ಲಿದ್ದಂಥ ಸಂವಿಧಾನದ ಪುಸ್ತಕ ಅದಕ್ಕೆ ನಮಿಸಿ ಆ ನಂತರ ಸ್ಟೇಜ್ ಹತ್ತಿದ್ದಾರೆ. ನೋಡ್ತಾ ಇದ್ದೀರಿ ಆ ದೃಶ್ಯವನ್ನು. 293 ಸಂಸದರು, ಅದರಲ್ಲಿ NDA ಪ್ರಮುಖ ನಾಯಕರು, ಜೊತೆಗೆ NDA ಮೈತ್ರಿಕೂಟ ಅಸ್ತಿತ್ವದಲ್ಲಿರುವಂತಹ ರಾಜ್ಯದ ಮುಖ್ಯಮಂತ್ರಿಗಳು, ಇವರೆಲ್ಲರ ಸಮ್ಮುಖದಲ್ಲಿ ಸಂವಿಧಾನದ ಪುಸ್ತಕಕ್ಕೆ ಅವರು ನಮನ ಸಲ್ಲಿಸಿರೋದು ಸ್ಪಷ್ಟ ಸಂದೇಶವನ್ನ ಕೂಡ ಕೊಡ್ತಾ ಇದೆ. ಯಾವ ಕಾರಣಕ್ಕೂ ಕೂಡ ಸಂವಿಧಾನದ ವಿಚಾರದಲ್ಲಿ ಈ ಸರ್ಕಾರ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ ಅಥವಾ ಬದಲಾವಣೆಯಂತ ಎಕ್ಸ್ಟ್ರೀಮ್ ಸ್ಟೆಪ್ಗಳನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.